ನಿನ್ನೆ ಪ್ರೀತಿಸುವೆ ಭಾಗ 63. ತನ್ಮಯ್ ಇಕ್ಷಾಳನ್ನು ಕಾಲೇಜಿನಿಂದ ಒಂದು ಪ್ರತಿಷ್ಠಿತ ಹೋಟೆಲಿಗೆ ಲಂಚ್ಗೆಂದು ಕರೆದುಕೊಂಡು ಹೋದನು. ಹೋಟೆಲ್ ಒಳಗಡೆ ಹೋಗುತ್ತಿದ್ದಂತೆ ಹೋಟೆಲ್ ಸ್ಟಾಫ್ಗಳು ಅವರಿಬ್ಬರನ್ನು ಅದ್ದೂರಿಯಾಗಿ ಬರಮಾಡಿಕೊಂಡರು. ಇಕ್ಷಾಳಿಗೆ ಪ್ರಪೋಸ್ ಮಾಡೋದಕ್ಕೋಸ್ಕರ ತನ್ಮಯ್ ಇಡೀ ಹೋಟೆಲನ್ನು ಬುಕ್ ಮಾಡಿದನು. ಹೋಟೆಲಲ್ಲಿ ಸ್ಟಾಫ್ಗಳ ಹೊರತು ಬೇರೆ ಯಾರು ಕೂಡ ಇರಲಿಲ್ಲ. ಎಲ್ಲ ಕಡೆ ಹೂವಿನಿಂದ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಲಾಗಿತ್ತು. ಅವರು ಹೋಟೆಲ್ ಒಳಗಡೆ ಬರುವಾಗ ಗುಲಾಬಿ ಹೂವಿನ ದಳವನ್ನು ಅವರ ಮೇಲೆ ಹಾಕುತ್ತಾ ಅವರನ್ನು ಬರಮಾಡಿಕೊಂಡರು. ಇದನ್ನೆಲ್ಲ ನೋಡಿ ಇಕ್ಷಾಳಿಗೆ ತುಂಬಾನೇ ಆಶ್ಚರ್ಯವಾಯಿತು. ತನ್ಮಯ್, ಏನಿದು? ಅವರೆಲ್ಲ ನಮ್ಮನ್ನು ಈ ರೀತಿ ಯಾಕೆ ವೆಲ್ಕಮ್ ಮಾಡ್ತಾ ಇದ್ದಾರೆ? ಹೋಟೆಲಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಯಾಕೆ? ಯಾಕಂದ್ರೆ ಈ ಹೋಟೆಲನ್ನು ನಾನು ಪೂರ್ತಿಯಾಗಿ ಬುಕ್ ಮಾಡಿದ್ದೀನಿ, ಹಾಗಾಗಿ ಇವತ್ತಿನ ದಿನ ಇಲ್ಲಿ ಯಾರೂ ಬರಲ್ಲ. ನೀನ್ ಬುಕ್ ಮಾಡಿದ್ಯಾ? ಯಾಕೆ? ಅಂಥದ್ದು ಏನು ವಿಶೇಷ ಇದೆ ಅಂತ ಪ್ರಶ್ನಾರ್ಥಕವಾಗಿ ಅವನನ್ನು ಕೇಳತೊಡಗಿದಳು. ವೇಟ್ ಇಕ್ಷಾ, ನಿನ್ನೆಲ್ಲ ಪ್ರಶ್ನೆಗಳಿಗೆ ಈಗ ಉತ್ತರ ಸಿಗುತ್ತೆ ಅಂತ ಹೋಟೆಲ್ ಮ್ಯಾನೇಜರ್ ಕಡೆ ನೋಡಿದನು. ಆಗ ಅವರು ಒಂದು ದೊಡ್ಡದಾದ ಕೇಕಿನ ಜೊತೆ ಡೈಮಂಡ್ ರಿಂಗ್ ಅನ್ನು ತಂದು ಅವರಿರುವ ಟೇಬಲ್ ಹತ್ತಿರ ಇಟ್ಟರು. ತನ್ಮಯ್ ಆ ರಿಂಗನ್ನು ತೆಗೆದು ಮಂಡಿಯೂರಿ ಕುಳಿತನು. ಇವರಿಬ್ಬರನ್ನು ಹಿಂಬಾಲಿಸಿ ಬಂದಿದ್ದ ಚಿನ್ಮಯ್ ಹೋಟೆಲ್ ಒಳಗಡೆ ಬಂದನು. ತನ್ಮಯ್ ಮಂಡಿಯೂರಿ ಕುಳಿತಿದ್ದುದನ್ನು ನೋಡಿದವನು, ಅರೆ, ಈ ತನ್ಮಯ್ ಏನ್ ಮಾಡ್ತಾ ಇದ್ದಾನೆ ಅಂತ ಕುತೂಹಲದಿಂದ ನೋಡಿದನು. ತನ್ಮಯ್ ಇಕ್ಷಾಳ ಮುಂದೆ ಮಂಡಿಯೂರಿ ಡೈಮಂಡ್ ರಿಂಗ್ ಅನ್ನು ಅವಳ ಮುಂದೆ ಹಿಡಿದು, ಐ ಲವ್ ಯು ಇಕ್ಷಾ. ನೀ ಸಿಗೋ ಮೊದಲು ನಾನು ಭಾವನೆಗಳಿಲ್ಲದ ಜೀವಿಯಾಗಿದ್ದೆ. ನೀ ಸಿಕ್ಕ ಮೇಲೆ ನಾನು ಪ್ರೇಮಿಯಾದೆ. ನಿನ್ನ ಅಂದಾನ ಹೊಗಳುವ ಕವಿಯಾಗುವ ಆಸೆ ಈ ಜೀವಕ್ಕೆ. ಕೊನೆ ತನಕ ನಿನ್ನ ಜೊತೆ ಬಾಳಬೇಕೆಂಬ ಆಸೆ ಈ ಮನೆಗೆ. ನನ್ನ ಈ ಆಸೆನ ನೆರವೇರಿಸುವ ಬಾಳ ಸಂಗಾತಿಯಾಗುವೆ ನನ್ನ ಗೆಳತಿ. ವಿಲ್ ಯು ಮ್ಯಾರಿ ಮೀ ಇಕ್ಷಾ ಅಂತ ಹೇಳಿದಾಗ ಅವಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಇದನ್ನು ನೋಡಿ ಚಿನ್ಮಯನಿಗೂ ಕೂಡ ಶಾಕ್ ಆಗಿ ಅವನು ಅಲ್ಲೇ ಕುಸಿದು ಕುಳಿತನು. ಅವನಿಗೆ ಅಲ್ಲಿ ಉಸಿರುಗಟ್ಟಿದಂತಾಗಿ ಅಲ್ಲಿಂದ ಸೀದಾ ಹೊರ ನಡೆದನು. ಕಾರು ಹತ್ತಿ ಕಾಲೇಜಿಗೆ ಹೋಗದೆ ಸೀದಾ ತನ್ನ ಅಪಾರ್ಟ್ಮೆಂಟ್ಗೆ ಹೋದನು. ತನ್ಮಯನ ಮಾತು ಕೇಳಿ ಕೋಪಗೊಂಡ ಇಕ್ಷಾ, ವಾಟ್ ಇಸ್ ದಿಸ್ ತನ್ಮಯ್? ಏನ್ ಮಾಡ್ತಾ ಇದೀಯ ನೀನು? ಈ ಥರ ಮಾಡೋದ್ರ ಮೊದಲು ಒಂದ್ಸಲ ನಾನು ಕೇಳಬೇಕಿತ್ತಲ್ವಾ? ವಾಟ್ ನಾನ್ಸೆನ್ಸ್ ಈಸ್ ದಿಸ್? ನನಗಿದೆಲ್ಲ ಇಷ್ಟ ಆಗಲ್ಲ. ನಾನು ನಿನ್ನನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡೇ ಇಲ್ಲ. ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ. ಬೆಸ್ಟ್ ಫ್ರೆಂಡ್ ಜೊತೆ ಲವ್ ಆಗಕ್ಕೆ ಹೇಗೆ ಸಾಧ್ಯ? ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾವು ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಇಷ್ಟು ಬೇಗ ಪ್ರೀತಿ ಮದುವೆ ಅಂದರೆ ಹೇಗೆ? ನಾನು ಯಾವುದೇ ತಪ್ಪು ಕೆಲಸ ಮಾಡಲ್ಲ ಅಂತ ನನ್ನ ಮಾಮ್ ಡ್ಯಾಡ್ಗೆ ನನ್ನ ಮೇಲೆ ತುಂಬಾ ನಂಬಿಕೆ ಇದೆ. ಅವ್ರ ನಂಬಿಕೆ ನಾನು ಬ್ರೋಕ್ ಮಾಡೋಕ್ಕಾಗತ್ತಾ? ಐ ಆಮ್ ಸಾರಿ ತನ್ಮಯ್. ನಿನಗೆ ನನ್ನ ಮೇಲೆ ಯಾಕೆ ಲವ್ ಆಯ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನಂತೂ ನಿನ್ನನ್ನು ಯಾವತ್ತೂ ಪ್ರೀತಿಸಿಲ್ಲ, ಪ್ರೀತಿಸೋದು ಕೂಡ ಇಲ್ಲ. ನನ್ನಿಂದ ನಿನಗೆ ನೋವಾಗಿದ್ರೆ ನನಗೆ ಕ್ಷಮಿಸ್ಬಿಡು. ನಾನು ಬರ್ತೀನಿ, ನನಗೆ ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ, ಬಾಯ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದಳು. ಇಕ್ಷಾ ತನ್ನ ಲವ್ ಪ್ರಪೋಸಲ್ ಅನ್ನು ರಿಜೆಕ್ಟ್ ಮಾಡಿದ್ದನ್ನು ನೋಡಿ ಅವನಿಗೆ ತುಂಬಾನೇ ಕೋಪ ಬಂದಿತ್ತು. ಎಲ್ಲರೆದುರು ತನಗೆ ಶೇಮ್ ಆಯ್ತಲ್ಲ ಅಂತ ಅಂದುಕೊಂಡು ಕೋಪದಿಂದ ಕುದಿಯತೊಡಗಿದನು. ಕೂಡಲೇ ಸ್ಯಾಮ್ಗೆ ಕಾಲ್ ಮಾಡಿ ಬರ ಹೇಳಿದನು. ಕೋಪದಿಂದ ಟೇಬಲ್ ಮೇಲಿದ್ದ ಕೇಕನ್ನು ಎತ್ತಿ ಕೆಳಗೆ ಬಿಸಾಕಿದನು. ಅವನ ಬಿಹೇವಿಯರ್ ಅನ್ನು ನೋಡಿ ಅಲ್ಲಿದ್ದ ಸ್ಟಾಫ್ಗಳಿಗೆ ಭಯ ಆಗತೊಡಗಿತು. ಕೋಪದಿಂದ ಬುಸುಗುಡುತ್ತಾ ವೇಟರ್ ಅಂತ ಜೋರಾಗಿ ಕೂಗಿದನು. ಆಗ ವೇಟರ್ ಅವನ ಹತ್ತಿರ ಬಂದು, ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್? ಬ್ರಿಂಗ್ ಒನ್ ಬಿಗ್ ಬಾಟಲ್ ವಿಸ್ಕಿ ಅಂತ ಹೇಳಿದಾಗ ವೇಟರ್ ಅವರ ಟೇಬಲ್ ಮೇಲೆ ವಿಸ್ಕಿ, ನೀರು ಮತ್ತು ಗ್ಲಾಸನ್ನು ತಂದಿಟ್ಟನು. ವಿಸ್ಕಿ ಬಾಟಲ್ ಹಿಡಿದವನು ಅದರ ಮುಚ್ಚಳ ತೆಗೆದು ಗ್ಲಾಸಿಗೆ ಕೂಡ ಹಾಕದೆ ನೀರನ್ನು ಕೂಡ ಸೇರಿಸದೆ ಹಾಗೆಯೇ ಬಾಯಿಗೆ ಹಿಡಿದು ಕುಡಿಯತೊಡಗಿದನು. ಅಷ್ಟರಲ್ಲಿ ಸ್ಯಾಮ್ ಕೂಡ ಬಂದನು. ಅವನ ಪರಿಸ್ಥಿತಿಯನ್ನು ನೋಡಿದ ಸ್ಯಾಮ್, ಡೂಡ್, ಏನಾಯ್ತು? ಯಾಕೆ ವಿಸ್ಕಿಗೆ ನೀರು ಹಾಕದೇನು ಕುಡಿತಾ ಇದೆಯಾ? ನೀನು ನನಗೆ ಅಡ್ವೈಸ್ ಮಾಡಕ್ಕೆ ಬರಬೇಡ ಸ್ಯಾಮ್. ನಾನು ಕುಡಿಯಬೇಕು, ಈ ಬಾಟಲ್ ಪೂರ್ತಿಯಾಗೋ ತನಕ ಕುಡಿಬೇಕು.
ಏನಾಯ್ತು ಡೂಡ್? ಯಾಕೆ ಈ ರೀತಿ ಬಿಹೇವ್ ಮಾಡ್ತಾ ಇದೆಯಾ? ಇಕ್ಷೆ ಎಲ್ಲಿ? ಅವಳ ಹೆಸರು ನನ್ನ ಎದುರಲ್ಲಿ ಎತ್ಬೇಡ ಅಂತ ಹೇಳಿ ಮತ್ತೆ ಕುಡಿಯತೊಡಗಿದನು. ಡೂಡ್, ಏನಿದೆಲ್ಲ? ನೀನು ಈ ಥರ ಕುಡಿದ್ರೆ ನಿನ್ನ ಹೆಲ್ತ್ ಏನಾಗಬೇಕು? ಇಷ್ಟು ದೊಡ್ಡ ಬಾಟಲನ್ನು ಅರ್ಧ ವಿಸ್ಕಿನ ಕುಡಿದು ಮುಗಿಸಿದ್ಯಾ. ಸಾಕು ಮಾಡು ಡೂಡ್, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಲವ್ ಪ್ರಪೋಸಲನ್ನು ರಿಜೆಕ್ಟ್ ಮಾಡೋಕ್ಕೆ? ಅವಳಿಗೆ ಏನು ಅಂದ್ಕೊಂಡಿದ್ದಾಳೆ? ಅವಳೇನು ಇಂಟರ್ನ್ಯಾಷನಲ್ ಫಿಗರಾ? ಅವಳನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಸ್ಯಾಮ್. ಎಲ್ಲರೆದುರು ನನಗೆ ಅವಮಾನ ಆಗುವ ಹಾಗೆ ಮಾಡಿ ಹೋದ್ಲು ಅಲ್ವಾ? ಅವಳಿಗೆ ನಾನು ಒಂದು ಗತಿ ಕಾಣಿಸ್ತೀನಿ. ಬ್ಯೂಟಿ ಇದೆ ಅಂತ ಸೊಕ್ಕು ಮಾಡ್ತಾ ಇದ್ದಾಳಲ್ವಾ? ಅವಳಿಗೆ ಯಾರಿಗೂ ಮುಖ ತೋರಿಸೋಕ್ಕಾಗಬಾರ್ದು, ಆ ಥರ ಮಾಡ್ತೀನಿ. ಸರಿ, ಏನು ಬೇಕಾದರೂ ಮಾಡು, ಆದರೆ ಈಗ ಕುಡಿಯೋದನ್ನು ನಿಲ್ಲಿಸು. ನಿನ್ನ ಬ್ರೋಗಿನಿ ಏನಾದರೂ ನೀನು ಈ ಸ್ಥಿತಿಯಲ್ಲಿ ಇರೋದು ಗೊತ್ತಾದರೆ ಅವ್ರು ತುಂಬಾ ಅಂದ್ಕೊಳ್ತಾರೆ. ನೀನು ಬ್ರೋಗೋಸ್ಕರನಾದ್ರೆ ನೀನು ಕುಡಿಯೋದನ್ನು ನಿಲ್ಲಿಸು. ನಾನು ಕುಡಿದಿರೋ ವಿಷಯ ಬ್ರೋಗ್ ಗೊತ್ತಾಗಬಾರ್ದು. ನಾನು ಬ್ರೋಗೋಸ್ಕರ ನಾನು ನಿನ್ನ ಮಾತು ಕೇಳ್ತಾ ಇದ್ದೀನಿ. ಸ್ಯಾಮ್, ನನ್ನ ಮನೆಗೆ ಡ್ರಾಪ್ ಮಾಡು. ಬ್ರೋಗೆ ಗೊತ್ತಾಗದ ಹಾಗೆ ನಾನು ಮನೆಗೆ ಹೋಗಬೇಕು. ಓಕೆ ಡೂಡ್, ನೋಡಿ ನಾನು ನಿನಗೆ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಹೋಟೆಲಿನ ಬಿಲ್ ಎಲ್ಲ ಕ್ಲಿಯರ್ ಮಾಡಿ ಅಲ್ಲಿಂದ ತನ್ಮಯನನ್ನು ಕರೆದುಕೊಂಡು ಅಪಾರ್ಟ್ಮೆಂಟ್ಗೆ ಹೊರಟನು. ತನ್ನ ಫ್ಲಾಟಿಗೆ ಬಂದಿದ್ದ ಚಿನ್ಮಯ್ ತನ್ನ ರೂಮ್ಗೆ ಹೋಗಿ ಅಳತೊಡಗಿದನು. ನನ್ನ ತಮ್ಮ ಲವ್ ಮಾಡ್ತಿರೋ ಹುಡುಗಿಯನ್ನು ನಾನು ಯಾಕೆ ಇಷ್ಟಪಟ್ಟೆ? ನನ್ನ ತಮ್ಮ ಅವಳನ್ನು ಇಷ್ಟಪಡೋದು ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಗಾಡ್, ಎಂಥ ಕೆಲಸ ಆಗೋಯ್ತು. ನಾನು ಇಕ್ಷಳನ್ನು ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅವಳನ್ನು ಮರೆತು ಹೇಗೆ ಜೀವಿಸ್ಲಿ? ಗಾಡ್, ನನ್ಗೆ ಯಾಕೆ ಅವಳ ಮೇಲೆ ಪ್ರೀತಿ ಹುಟ್ಟುವಾಗ ಮಾಡಿದೆ? ಅವಳು ತನ್ಮಯ್ ಲವರ್. ಇನ್ಮೇಲೆ ನಾನು ಅವಳ ಬಗ್ಗೆ ಯೋಚನೆ ಮಾಡಬಾರ್ದು. ಅವಳು ತನ್ಮಯ್ ನಾನು ಲವ್ ಮಾಡ್ತಾ ಇದ್ದಾಳೆ. ಇಲ್ಲ, ನಾನು ಅವರಿಬ್ಬರ ಮಧ್ಯೆ ಹೋಗಬಾರ್ದು. ನನ್ನ ತಮ್ಮ ಚೆನ್ನಾಗಿರ್ಬೇಕು. ನನ್ನಿಂದ ಅವನ ಜೀವನ ಹಾಳಾಗಬಾರ್ದು ಅಂದುಕೊಂಡು ತನಗೆ ತಾನೇ ಸಮಾಧಾನ ಮಾಡಿಕೊಂಡನು. ಅವನಿಗೆ ತಲೆ ತುಂಬ ನೋವಾಗತೊಡಗಿತು. ಸ್ವಲ್ಪ ಹೊತ್ತು ಹಾಸಿಗೆಗೆ ಹೊರಗಿ ಹಾಗೆಯೇ ಮಲಗಿಕೊಂಡನು. ಆ ಹೊತ್ತಲ್ಲಿ ಸ್ಯಾಮ್ ತನ್ಮಯನನ್ನು ಕರೆದುಕೊಂಡು ಬಂದು ಅವನ ರೂಮಲ್ಲಿ ಮಲಗಿಸಿ ಹೋದನು. ಚಿನ್ಮಯ್ ತುಂಬ ಡಿಸ್ಟರ್ಬ್ ಆಗಿದ್ದರಿಂದ ಈ ವಿಷಯ ಅವನಿಗೆ ತಿಳಿಯದು ಹೋಯಿತು. ತನ್ಮಯನಿಗೆ ಕುಡಿದು ಜಾಸ್ತಿ ಆಗಿದ್ದರಿಂದ ಮಲಗಿದವನಿಗೆ ಹಾಗೆ ನಿದ್ದೆ ಹತ್ತಿಬಿಟ್ಟಿತು. ಕಾಲೇಜಿಗೆ ವಾಪಸ್ ಬಂದ ಇಕ್ಷಾ ಕ್ಯಾಂಟೀನ್ಗೆ ಹೋಗಿ ಪಿಜ್ಜಾ ತಿಂದು ತನ್ನ ಕ್ಲಾಸ್ಗೆ ಹೋಗಿ ಕುಳಿತುಕೊಂಡಳು. ತನ್ಮಯ್ ಹೋಟೆಲಲ್ಲಿ ಅವಳಿಗೆ ಪ್ರಪೋಸ್ ಮಾಡಿದ ನೆನಪಿಸಿಕೊಂಡವಳು, ಈ ತನ್ಮಯ್ಗೆ ಏನಾಗಿದೆ? ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ಪ್ರಪೋಸ್ ಮಾಡಿಬಿಟ್ಟು ಎಲ್ಲನೂ ಹಾಳು ಮಾಡಿಬಿಟ್ಟ. ಕಾಲೇಜಲ್ಲಿ ಇರ್ಬೇಕಾದ್ರೆ ಲವ್ ಎಲ್ಲ ಬೇಕಾ? ನನಗೆ ಅವನ ಮೇಲೆ ಫೀಲಿಂಗ್ಸ್ ಇಲ್ಲ, ಬರೋದು ಕೂಡ ಇಲ್ಲ. ಅಂಥದ್ರಲ್ಲಿ ನಾನು ಅವನನ್ನು ಯಾಕೆ ಇಷ್ಟಪಡಬೇಕು? ನನಗೆ ಯಾರನ್ನೂ ಲವ್ ಮಾಡೋಕ್ಕೆ ಇಷ್ಟ ಇಲ್ಲ. ನನ್ನ ಗುರಿ ಒಂದೇ, ಅದು ರಮಣ್ ರೆಡ್ಡಿಯ ಸರ್ವನಾಶ. ನನ್ನ ಮಾಮ್ ಡ್ಯಾಡ್ ಅನುಭವಿಸಿದ ಕಷ್ಟವನ್ನು ಅವನು ಕೂಡ ಅನುಭವಿಸಬೇಕು. ನನ್ನ ಸೇಡು ಪೂರ್ತಿಯಾಗೋ ತನಕ ನಾನು ಯಾರನ್ನು ಕೂಡ ಲವ್ ಮಾಡಲ್ಲ. ನಾನು ನನ್ನ ಲಕ್ಷ್ಯದ ಕಡೆ ಫೋಕಸ್ ಮಾಡಬೇಕು ಅಂತ ಅಂದುಕೊಳ್ಳತೊಡಗಿದಳು. ಎಂದಿನಂತೆ ಚಿನ್ಮಯ್ ಹಾಗೂ ತನ್ಮಯ್ ಕಾಲೇಜಿಗೆ ಹೋಗತೊಡಗಿದರು. ಆದರೆ ಇಕ್ಷಾ ಮಾತ್ರ ಒಂದು ವಾರವಾದರೂ ಕಾಲೇಜಿಗೆ ಬಂದಿರಲಿಲ್ಲ. ಅವಳಿಗೆ ಫುಡ್ ಪಾಯ್ಸನ್ ಆಗಿ ಅವಳು 3 ದಿನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಳು. ಸ್ವಲ್ಪ ದಿನ ರೆಸ್ಟ್ ಮಾಡುವಂತ ಅವಳಿಗೆ ಅವಳ ಮನೆಯವರು ಹೇಳಿದ್ದರಿಂದ ಅವಳು ವಾರಗಳ ತನಕ ಕಾಲೇಜಿಗೆ ಹೋಗಿರಲಿಲ್ಲ. ಅವಳು ಮನೆಯಲ್ಲಿ ರೆಸ್ಟ್ ಮಾಡುತ್ತಿರಬೇಕಾದ್ರೆ ಅವಳಿಗೆ ನಿಯಾ ಕಾಲ್ ಮಾಡಿದಳು. ಕಾಲ್ ರಿಸೀವ್ ಮಾಡಿದ ಅವಳು ನಿಯಾ ಜೊತೆ ಮಾತನಾಡತೊಡಗಿದಳು. ಹಲೋ ಇಕ್ಷಾ, ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ? ಎನಿಥಿಂಗ್ ಪ್ರಾಬ್ಲಮ್? ಹಾಂ ನಿಯಾ, ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಫುಡ್ ಪಾಯ್ಸನ್ ಆಗಿ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ. ನಾನು ನಾಡಿದ್ದು ಕಾಲೇಜಿಗೆ ಬರ್ತೀನಿ. ರಮಣ್ ರೆಡ್ಡಿ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಸಿಕ್ಕಿದೆ, ಅದಕ್ಕೋಸ್ಕರ ನಾನು ನಿನಗೆ ಕಾಲ್ ಮಾಡಿದ್ದು ಅಂತ ಹೇಳಿ ಅವಳು ರಮಣ್ ರೆಡ್ಡಿ ಬಗೆಗಿನ ಎಲ್ಲ ಇನ್ಫಾರ್ಮೇಶನ್ಗಳನ್ನು ಇಕ್ಷಾಳಿಗೆ ತಿಳಿಸಿದಳು. ಇದನ್ನು ಕೇಳಿದ ಅವಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಓಕೆ ನಿಯಾ,
ಈ ವಿಷಯ ಯಾರಿಗೂ ಕೂಡ ಗೊತ್ತಾಗಬಾರ್ದು. ನನ್ನ ಹಾಗೂ ನಿನ್ನ ಮಧ್ಯೆ ಮಾತ್ರ ಇರಬೇಕು. ಇವತ್ತು ನಾನು ನಿಮಗೆ ಮಿಕ್ಕಿದ ಅಮೌಂಟನ್ನು ಕ್ಲಿಯರ್ ಮಾಡ್ತೀನಿ. ಹಾಂ, ಆಮೇಲೆ ಒಂದು ವಿಷಯ, ಇನ್ ಫ್ಯೂಚರ್ ನನಗೆ ನಿನ್ನ ಹೆಲ್ಪ್ ಬೇಕಾಗ್ಬೋದು. ಹೆಲ್ಪ್ ಮಾಡ್ತೀಯಲ್ವಾ? ಓ ಶೋರ್. ದುಡ್ಡು ಸಿಗುತ್ತೆ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ದುಡ್ಡಿನ ಬಗ್ಗೆ ನೀನು ವರಿ ಮಾಡಬೇಡ. ನನಗೆ ನಿನ್ನ ಹೆಲ್ಪ್ ಬೇಕು. ನೀನು ನನಗೆ ಹೆಲ್ಪ್ ಮಾಡಿದ್ರೆ ದುಡ್ಡು ನಿನ್ನ ಕೈ ಬಂದು ಸೇರುತ್ತೆ. ಓಕೆ ಇಕ್ಷಾ, ಟೇಕ್ ಕೇರ್. ನಾಡಿದ್ದು ಸಿಗೋಣ ಅಂತ ಹೇಳಿ ನೀಯಾ ಕಾಲ್ ಕಟ್ ಮಾಡಿದಳು. ನೀಯಾ ಹೇಳಿದ ಮಾತು ಕೇಳಿ ಅವಳಿಗೆ ಅವಳ ಕಿವಿಯನ್ನೇ ನಂಬಲಾಗಲಿಲ್ಲ. ವಿಷಯ ತಿಳಿದಿದ್ದು ಒಳ್ಳೆಯದೇ ಆಯ್ತಾ ಅಂತ ಅಂದುಕೊಂಡವಳು ರಮಣ್ ರೆಡ್ಡಿಯನ್ನು ಮಟ್ಟ ಹಾಕಲು ಯಾವ ರೀತಿಯ ಪ್ಲಾನ್ ಮಾಡಬೇಕು ಅಂತ ಯೋಚಿಸತೊಡಗಿದಳು. ಇತ್ತ ಕಾಲೇಜಿನಲ್ಲಿ ತನ್ಮಯ್ ಸ್ಯಾಮ್ ಜೊತೆ ಇಕ್ಷಾಳ ಬಗ್ಗೆ ಮಾತನಾಡುತ್ತಿದ್ದನು. ಸ್ಯಾಮ್, ಇಕ್ಷಾ ಯಾಕೆ ಕಾಲೇಜಿಗೆ ಬರ್ತಾ ಇಲ್ಲ ಅಂತ ನಿಂಗೆ ಗೊತ್ತಾ? ಇಲ್ಲ ಡೂಡ್, ನನಗೆ ಹೇಗೆ ಗೊತ್ತಾಗುತ್ತೆ? ಅವಳು ಕಾಲೇಜ್ಗೆ ಬಂದು ನಿನಗೆ ಅಲ್ಲವ? ಅವಳು ಕಾಲೇಜಿಗೆ ಬರ್ಬೇಕು ಸ್ಯಾಮ್. ಅವಳ ಲೈಫನ್ನು ನಾನು ಹಾಳು ಮಾಡಬೇಕು. ಅದಕ್ಕೋಸ್ಕರ ನನ್ನ ಹತ್ರ ಒಂದು ಒಳ್ಳೆ ಪ್ಲಾನ್ ಇದೆ. ಅದೇನಾದ್ರೂ ವರ್ಕ್ ಆಯ್ತು ಅಂದ್ರೆ ಅವಳು ಯಾರ ಮುಂದೆ ತಲೆ ಎತ್ತಿ ಓಡಾಡಕ್ಕಾಗಲ್ಲ. ಏನ್ ಡೂಡ ಐಡಿಯಾ? ಅಂಥದ್ದು ಏನು ಮಾಡ್ಬೇಕಂತ ಅಂದ್ಕೊಂಡಿದ್ಯಾ? ನೀನು ಏನೂ ಮಾಡಕ್ಕೆ ಹೋಗಿ ಮತ್ತಿನ್ನೇನಾದ್ರೂ ಆದರೆ ಕಷ್ಟ. ಡೋಂಟ್ ವರಿ ಸ್ಯಾಮ್, ಆ ಥರ ಎಲ್ಲ ಏನಾಗಲ್ಲ. ಅವಳು ಸೊಕ್ಕನ್ನು ಮುರಿಯೋಕ್ಕೆ ಅದೊಂದೇ ದಾರಿ. ಅವಳಿಗೆಲ್ಲ ಕಳೆದುಕೊಂಡು ನನ್ನ ಮುಂದೆ ಬಂದು ಬಿಕ್ಕಿ ಬಿಕ್ಕಿ ಆಡಬೇಕು. ಹೆಣ್ಮಕ್ಳಿಗೆ ಅವ್ರ ಕ್ಯಾರೆಕ್ಟರ್ ಮುಖ್ಯ ಅಲ್ವಾ? ಅವಳ ಕ್ಯಾರೆಕ್ಟರ್ ಮೇಲೆ ವಾರ್ ಮಾಡಿದರೆ ಹೇಗೆ? ಅವಳನ್ನ ಕ್ಯಾರೆಕ್ಟರ್ ಲೆಸ್ ಮಾಡಿದರೆ ಅವಳಿಗೆ ಸರಿಯಾಗಿ ಬುದ್ಧಿ ಬರ್ಬೋದು. ಡೂಡ್, ನನ್ಗೆ ಯಾಕೋ ನೀನು ಮಾಡೋಕ್ಕೆ ಹೊರಟಿರೋದು ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಬೇಡ ಡೂಡ್, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡ. ಬ್ರೋಗೆ ಗೊತ್ತಾದ್ರೆ ತುಂಬ ನೊಂದ್ಕೊಳ್ತಾರೆ. ಯಾರು ಹೇಗಾದ್ರೂ ನೊಂದ್ಕೊಳ್ಳಿ, ಐ ಡೋಂಟ್ ಕೇರ್. ನನ್ನ ಕಣ್ಮುಂದೆ ಈಗ ಒಂದೇ ಪಿಕ್ಚರ್ ಇರೋದು, ಅದು ಇಕ್ಷಾ. ಅವಳಿಗೆ ಒಂದು ಗತಿ ಕಾಣಿಸಿಲ್ಲ ಅಂದರೆ ನನಗೆ ನಿದ್ದೆ ಬರಲ್ಲ. ಅವಳನ್ನು ಯಾವತ್ತು ಬರ್ಬಾದ್ ಮಾಡ್ತಾನೋ ಆವತ್ತೇ ನನಗೆ ಒಳ್ಳೆ ನಿದ್ರೆ ಬರುತ್ತೆ. ವೇಟ್ ಆ್ಯಂಡ್ ವಾಚ್ ಸ್ಯಾಮ್, ಅವಳ ಲೈಫನ್ನು ನಾನು ಹೇಗೆ ಸ್ಪಾಯ್ಲ್ ಮಾಡ್ತೀನಂತ. ಡೂಡ್, ನಾನು ಹೇಳೋದು ಹೇಳಿ ಆಗಿದೆ. ಮಿಕ್ಕಿದ್ದು ನಿನಗೆ ಬಿಟ್ಟಿದ್ದು. ಅವಳಿಗೆ ಬುದ್ಧಿ ಕಲಿಸೋಕ್ಕೆ ಬೇರೆ ದಾರಿಗಳಿವೆ. ಆ ದಾರಿಗಳನ್ನ ನೋಡ್ಕೋ, ಇದೆಲ್ಲ ಬೇಡ. ಸಾರಿ ಸ್ಯಾಮ್, ಈ ಸಲ ಮಾತ್ರ ನಾನು ನಿನ್ನ ಮಾತು ಕೇಳಲ್ಲ. ನಾನು ಡಿಸೈಡ್ ಮಾಡಿ ಆಗಿದೆ ಅಂತ ದೃಢ ನಿರ್ಧಾರವನ್ನು ಮಾಡಿಕೊಂಡನು. ಕತೆ ಮುಂದುವರಿಯುವುದು. ಇಕ್ಷಾಳಿಗೆ ಗೊತ್ತಾಗಿರುವ ಆ ವಿಷಯವಾದರೆ ಯಾವುದು ಹಾಗೂ ತನ್ಮಯ್ ಇಕ್ಷಾಳಿಗೆ ಯಾವ ರೀತಿಯ ತೊಂದರೆ ಕೊಡಲು ಹೊರಟಿದ್ದಾನೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.